ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಚಂದ್ರಕಲಾ ಅಂತ. ಅಮ್ಮ ಏನಕ್ಕೋಸ್ಕರ ಇವತ್ತು ಮ್ಯಾಟ್ ನ ನೀವು ಪರ್ಚೇಸ್ ಮಾಡಿದಿರಮ್ಮ? ನನ್ಗೆ 15 ವರ್ಷದಿಂದ ಶುಗರ್ ಇತ್ತು. ಟ್ಯಾಬ್ಲೆಟ್ಸ್ ಗಳು ಅವ್ರು ಏನು ಕಮ್ಮಿ ಮಾಡಿಲ್ಲ, ಸುಮ್ಮನೆ ಹೋದಾಗೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು. ನನ್ಗೆ ಒಬ್ರು ಹೇಳಿದ್ರು ಪರಿಚಯದವರು, ಅಂದ್ರೆ ನಾನ್ ಸುಮಾರು ವರ್ಷದಿಂದ ಒಂದ್ ದಿವಸ ಬಂದ್ಬಿಟ್ಟು ಭಯ ಬಿದ್ದು ವಾಪಸ್ ಬಂದ್ಬಿಟ್ಟೆ. ನಾನು ಸುಮಾರು 7-8 ವರ್ಷದಿಂದ ಒಂದ್ಸರಿ ಬಂದ್ಬಿಟ್ಟು ನನ್ಗೆ ಅದು ಬಾಡಿ ಎಲ್ಲ ಹೀಟ್ ಆಗಿ ಇದು ನೋಡಿ ವಾಪಸ್ ಬಂದ್ಬಿಟ್ಟೆ. ಆಮೇಲೆ ನನ್ಗೆ ಇದು ಶುಗರ್ ಜಾಸ್ತಿ ಆಯ್ತು, ಮತ್ತೆ ಮಂಡಿ ನೋವು, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಯ್ತು. ಆಮೇಲೆ ಹೇಳಿದ್ರು ಇಲ್ಲ ಹೋಗ್ ನೋಡ್ರಿ ಅಂತ ಹೇಳಿ. ಆಮೇಲೆ ಬಂದೆ, ಅಲ್ಲಿ ಸಿಸ್ಟರ್ಸ್ ಎಲ್ಲ ಸ್ಪೀಚ್ ಮಾಡೋರು, ಇದು ಕರೆಂಟ್ ಅಲ್ಲ, IS ಗೆ ಕನ್ವರ್ಟ್ ಮಾಡಿದೀವಿ, ಇದೇನು ಇದಾಗಲ್ಲ ಅಂತ ಹೇಳಿದ್ಮೇಲೆ ಸರಿ ಅಲ್ಲಿ ಥೆರಪಿ ತಗೊಂಡ್ಮೇಲೆ ನನಗೆ ಟ್ಯಾಬ್ಲೆಟ್ಸ್ ಒಂದು ಕಮ್ಮಿ ಆಯ್ತು, ಮತ್ತೆ ಶುಗರ್ ಕಮ್ಮಿ ಆಯ್ತು, ಮಂಡಿ ನೋವು ಸ್ವಲ್ಪ ಕಮ್ಮಿ ಆಯ್ತು, ಮತ್ತೆ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗಿದ್ ನೋಡಿ ನಾನೊಬ್ಳು ಬರ್ಬೋದು ಅಲ್ಲಿ, ಬಟ್ ಫ್ಯಾಮಿಲಿ ಅವ್ರು ಬರಕ್ಕಾಗಲ್ಲ, ಅವ್ರು ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ. ಹಾಗಂತ ಹೇಳಿ ನಾನು ಮ್ಯಾಟ್ ತಗೊಂಡೆ. ಈಗ ಮನೇಲಿ ನಾನು ಬೆಳಿಗ್ಗೆ ಆದ್ರೂ ಮಾಡ್ತೀನಿ, ಮಧ್ಯಾಹ್ನ ಮಾಡ್ತೀನಿ, ಇಲ್ಲ ರಾತ್ರಿ ಮಾಡ್ತೀನಿ, 2 ಟೈಮ್ ಇಲ್ಲ 3 ಟೈಮ್ ಮನೇಲಿ ಮಾಡ್ತೀನಿ, ಜೊತೆಗೆ ಮಗನು ಮಾಡ್ತಾನೆ. ಎಷ್ಟು ಖುಷಿ ಆಗ್ತಾ ಇದೆಯಾ? ಈಗ ಖುಷಿ ಇದೆ. ಈಗ ನಾನು ಸುಮಾರು 9 ತಿಂಗಳಿಂದ ನಾನು ಯಾವ ಹಾಸ್ಪಿಟ್ಲಿಗೂ ನಾನು ಹೋಗಿಲ್ಲ. ಹಾಸ್ಪಿಟಲ್ ಮಾತ್ರ ಮಂತ್ಲಿ ಒಂದ್ಸರಿ ಶುಗರ್ ಮಾತ್ರ ಹೋಗ್ತೀನಿ, ಬೇರೆ ಈ ತಲೆನೋವು ಮೈಕೈ ನೋವು ಇವ್ ಯಾವ್ದಕ್ಕೂ ಹೋಗಲ್ಲ. ನಾನು ಸರಕೆರೆಗೆ ಬಂದಾಗಿಂದ ಆರೋಗ್ಯವಾಗಿ ನಾನಿದ್ದೀನಿ, ಚೆನ್ನಾಗಿದ್ದೀನಿ. ನಮ್ಮಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದನ್ನ ನೋಡೋರ್ಗೆ ಅದು ರೇಟ್ ಜಾಸ್ತಿ ಅನ್ಸುತ್ತೆ, ಯಾಕೆಂದ್ರೆ ಈಗ ಎಲ್ಲಾರು ಮಿಡ್ಲ್ ಕ್ಲಾಸ್ ಅವ್ರು ತಗೊಳಕ್ ಆಗಲ್ಲ. ಬಟ್ ನಮ್ಮ ಆರೋಗ್ಯದ ಮುಂದೆ ಅದು ಕಮ್ಮಿನೇನೆ. ಯಾಕೆಂದ್ರೆ ನಾವು ನಾವು ಹಾಸ್ಪಿಟ್ಲ್ಗೆ ಹೋಗಿ ಬಂದ್ರೆ 1,500 2,000 ಆಗುತ್ತೆ, ಅದು ಕಷ್ಟ ಆಗುತ್ತೆ. ಅದ್ರ ಬದಲು ನಾವು ಒಂದೇ ಸರಿ ಬಂಡವಾಳ ಹಾಕ್ಬಿಟ್ರೆ ನಮ್ಮ ಮನೇಲಿ ಇರೋದ್ರಿಂದ ನಮ್ಗೆ ಯಾವ್ದೇ ತೊಂದರೆ ಇರೋದಿಲ್ಲ, ನಮ್ಗೆ ಯಾವಾಗ ಬೇಕಾದ್ರೂ ತಗೊಳ್ಬಹುದು ನಾವು. ಅಮ್ಮ ಇವಾಗ 20 ವರ್ಷದ ಕಂಪನಿ ಇಂಡಿಯಾದಲ್ಲಿ ಬಂದು ಫ್ರೀ ಆಗಿ ಥೆರಪಿನ ಕೊಡ್ತಾ ಇದಾರೆ, ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಅದು ಫ್ರೀ ಥೆರಪಿ ಅನ್ನೋದು ನಮ್ ಪುಣ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗ ದುಡ್ಡು ಇಲ್ದಿರ ಏನು ಸಿಗೋದಿಲ್ಲ. ಇವಾಗ ಏನಂದ್ರೆ ಉಸಿರಾಡಕ್ಕೆ ಗಾಳಿಗೆ ಒಂದಕ್ಕೆ ನಾವು ದುಡ್ಡು ಕೊಡ್ತಾ ಇಲ್ಲ, ಪ್ರಕೃತಿ ಕೊಡೋದು ಕುಡಿಯಕ್ಕೆ ನೀರು, ಅದಕ್ಕೂ ನಾವು ದುಡ್ಡು ಕಟ್ಟೋದ್ ಬೇಕಿಲ್ಲ, ಆದ್ರೆ ಅದನ್ನಕ್ಕೂ ಕೂಡ ನಾವು ದುಡ್ಡು ಕಟ್ತಾ ಇದೀವಿ. ಈಗ ಫ್ರೀ ಥೆರಪಿ ಕೊಡ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ? ಈಗ ಅದೇ ನೀವು ಮಿನಿಮಮ್ ಬರೀ 100 ರೂಪಾಯಿ ಡೈಲಿ ಚಾರ್ಜ್ ಮಾಡಿದ್ರು ಕೂಡ ಯಾರು ಬರಲ್ಲ ಅಲ್ವಾ? 100 ಅಲ್ಲ, ನೀವು 50 ರೂಪಾಯಿ ಚಾರ್ಜ್ ಮಾಡಿ ಯಾರು ಬರಲ್ಲ. ಫ್ರೀ ಅಂದ್ರೆ ಮಾತ್ರ ಎಲ್ಲ ಬರ್ತಾರೆ. ಈಗ ನಾವು ಇದು ಫ್ರೀ ತಗೊಂಡು ನಾವು ಥೆರಪಿ ತಗೊಂಡು ನಮ್ಗೆ ಆರೋಗ್ಯ ಸುಧಾರಿಸಿದೆ, ಬಟ್ ಇದು ನಾವು ತಗೊಂಡ್ಮೇಲೆ ನನ್ಗೆ ಅಲ್ಲಿ ಬಂದು ಸ್ವಲ್ಪ ಕಮ್ಮಿ ಆಗಿ ನನಗ್ ನಂಬಿಕೆ ಬಂದ ಮೇಲೆ ನಾನು ಇದು ಮ್ಯಾಟು ತಗೊಂಡಿದ್ದೀರಾ. ಇಷ್ಟೊತ್ತು ನಿಮ್ಮ ಒಂದು ಅನುಭವಗಳನ್ನ ಶೇರ್ ಮಾಡ್ಕೊಟ್ರಿ, ಅದಕ್ಕಾಗಿ ತುಂಬಾ ಧನ್ಯವಾದಗಳು. ಧನ್ಯವಾದ ಎಲ್ಲ ಸ್ಟಾಫ್ಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.